ಏನಪ್ಪ ಮತ್ತೆ ಬಾಡಿ ಬಿಲ್ಡ್ ಮಾಡುವ ಭೂತ ಬಂತ? ಅದ್ಭುತ ಅದ್ಭುತ ಅದ್ಭುತ. ನೀನು ನನ್ನ ಹೃದಯದ ಮಾತು ತಿಳ್ಕೊಂಡೆ, ತಿಳಿತಾ? ನೀನು ನನ್ನ ಹೃದಯದ ಮಾತು ತಿಳ್ಕೊ. ಬಾಡಿ ಬಿಲ್ಡಿಂಗ್ ಎಲ್ರಿಗೂ ಮಾಡೋದಕ್ಕಾಗೋದಿಲ್ಲ. ಎಂತ ಗೆಳೆಯ, ಡಿಸ್ಕರೇಜ್ ಮಾಡ್ತಾ ಇದ್ದಿ? ಅರೆ ಇದ್ರಲ್ಲಿ ಏನ್ ದೊಡ್ಡ ವಿಚಾರ ಇದೆ? ಕೊಡು ಕೊಡು, ಡಂಬಲ್ ಕೊಡು ಇಲ್ಲಿ. ತಗೋ. ಏನಪ್ಪ ಹೇಗನ್ನಿಸ್ತಿದೆ ಹೇಳು? ಇದು ಬಹಳ ಭಾರವಾಗಿದೆ. ನೀನು ಬಾಡಿ ಬಿಲ್ಡ್ ಮಾಡಬಹುದಾದ್ರೆ ನಾನ್ ಯಾಕಾಗಿ ಮಾಡಬಾರದು? ಅದೇನು ಅಂದ್ರೆ ನನ್ನ ಮತ್ತೆ ನಿನ್ನ ಬಾಡಿಯಲ್ಲಿ ಡಿಫರೆನ್ಸ್ ಇದೆ. ಕತ್ತೆ ದಪ್ಪಗಿದ್ರು ಕೂಡ ಕತ್ತೆಯಾಗಿರುತ್ತೆ, ಆನೆ ಆಗೋದಿಲ್ಲ. ನೀನ್ ಗೆಳೆಯಲ್ಲ, ನಾನು ಆರೋಗ್ಯವಾಗಿರ್ಬೇಕು ಅಂತ ಬಯಸೋದಿಲ್ಲ ನೀನು. ಏನಪ್ಪ ಹಾ ಅಂತ ಕೂಡ ಹೇಳ್ತೀಯ? ನೋಡಪ್ಪ, ಅದು ನನ್ನ ಅಭ್ಯಾಸ. ಕೇಳು, ನಿನಗಾಗಿ ವೆಯ್ಟ್ ಟ್ರೈನಿಂಗ್ ಇಲ್ಲ. ನೀನು ಯೋಗಾಸನ ಮಾಡು, ತಿಳಿತಾ? ಯೋಗಾಸನ, ಹಾ, ಅದರಿಂದ ಫಿಟ್ ಆಗಿಯೂ ಇರ್ತೀಯ, ಆರೋಗ್ಯವಾಗಿಯೂ ಇರ್ತೀಯ. ಅದರಿಂದ ಎನರ್ಜಿಯೂ ಹಾಗೆ ಇರುತ್ತೆ. ಹಾ, ಇದು ಸರಿ, ತಿಳಿಯಿತು? ಏನಪ್ಪ, ತಯಾರಾ? ಎಸ್. ಈಗ ದೀರ್ಘ ಶ್ವಾಸ ತಗೋ, ಮತ್ತೆ ತಗೋ, ಮತ್ತೆ ಬಿಡು, ಮತ್ತೆ ತಗೋ, ಮತ್ತೆ ಬಿಡು. ದೀರ್ಘ ಶ್ವಾಸ ತಗೋ. ಏನಪ್ಪ, ರಾತ್ರಿ 10 ಗಂಟೆ ತನಕ ನನ್ನ ಜಿಮ್ ತೆರೆದಿದೆ, ಬಂದ್ಬಿಡು. ಅರೆ ಶ್ವಾಸ ಹೊರಗಾಕು, ಇಲ್ಲಾಂದ್ರೆ ಉಸಿರು ಹೊರಟೋಗುತ್ತೆ. ನೋಡಪ್ಪ, ಈಗ ನಿನಗೆ ಬೇರೆ ಬೇರೆ ಆಸನ ಕಲಿಸ್ತೀನಿ. ಆಮೇಲೆ ನೋಡು ಎಷ್ಟು ಎನರ್ಜಿ ಸಿಗುತ್ತೆ. ಒಪ್ಪಟಿಗೆ ಯಾರೋ ಮೆಣಸು ತಿನ್ಸಿದ್ರು. ಏಕತ್ತೆ, ಮೆಣಸಲ್ಲ, ಎನರ್ಜಿ. ಯೋಗಾಸನ ಕಲಿತಾ ಇದ್ದೀನಿ, ಅದರಿಂದ ಎನರ್ಜಿ ಬರ್ತಿದೆ. ಎನಿ ಡೌಟ್? ನೀವೆಲ್ಲ ಯಾವಾಗ್ಲೂ ಬಿದ್ಕೊಂಡಿರ್ತೀರಿ. ಅರೆ ಯೋಗ ಮಾಡಿ, ಯೋಗ ಸ್ಫೂರ್ತಿ ಬರುತ್ತೆ. ಪೋಪಟ್ ನಿಜವಾಗ್ಲೂ ಸರಿಯಾಗಿ ಹೇಳ್ತಿದ್ದಾನೆ. ಮೊದಲ ಸಲ ಮಳೆಯ ಹನಿಗಳಲ್ಲಿ ನಾನು ನೆನೆಬೇಕು, ನನಗೂ ಸಹ ಯೋಗಾಸನ ಕಲಿಬೇಕು. ಹೊಡಿದ್ರಿ? ಹಾ, ಯಾಕೆಂದ್ರೆ ನೀವು ಸರಿಯಾದ ಮಾತು ಹೇಳಿದ್ರಿ. ಬನ್ನಿ, ನಾನೆಲ್ರಿಗೂ ಸೂರ್ಯ ನಮಸ್ಕಾರ ಹೇಳಿಕೊಡ್ತೀನಿ. ಮೊದಲು ನಿಂತುಕೊಂಡು ನಿಮ್ಮ 2 ಕೈಗಳನ್ನ ಮೇಲೆ ಮಾಡಿ. ನನಗೆ 2 ಕೈ ಇರೋದು, ಅದನ್ನು ಮೇಲೆ ಮಾಡಿದ್ರೆ ಬಿದ್ದು ಬಿಡ್ತೀನಿ. ಎನಿ ಡೌಟ್? ಓಹೋ, ಇನ್ನು ಹಲವು ರೀತಿಯ ಆಸನಗಳಿವೆ. ನಾನು ನಿಮ್ಗೆಲ್ಲರಿಗೆ ಯೋಗ ಟೀಚರ್ ಕರೆಸ್ತೀನಿ. ನಾನಿದ್ದೀನಲ್ಲ, ನಾನೆಲ್ರಿಗೂ ಯೋಗ ಕಲಿಸ್ತೀನಿ. ಎನಿ ಡೌಟ್? ಹಾ, ನನಗೆ ಡೌಟ್ ಇದೆ. ಇವನಲ್ಲಿ ಬರುವ ಸೀಟು ನಮ್ಮನ್ನು ಬಿಡಬೇಡಿ, ಇವ ನಮ್ಮನ್ನು ಪೋಪಟ್ ಮಾಡಿಬಿಡ್ತಾನೆ. ಇದು ನೀನಲ್ಲ, ನಿನ್ನ ಆಲಸ್ಯ ಮಾತಾಡ್ತಾ ಇರೋದು. ಎಲ್ಲರೂ ತಮ್ಮ ತಮ್ಮ ಕರ್ಮದ ಫಲವನ್ನು ಅನುಭವಿಸ್ತಾರೆ. ನಾನು ಯೋಗ ಕಲಿಬೇಕಿದೆ, ನನಗ್ಯಾರು ಕಲಿಸ್ತಾರೆ? ಹುಡುಚಿಪಾಳ. ಖನ್ನ ಸಾಹೇಬ್ರೆ, ನನ್ನ ಹತ್ರ ಒಂದು ಯೋಗ ಬುಕ್ ಇದೆ, ನೀವು ಅದನ್ನ ನೋಡಿ ಕಲಿಬಹುದು. ಪೋಪಟ್, ನಾವೇನು ಕೆಟ್ಟ ಕೆಲಸ ಮಾಡಿದೀವಿ? ಅದರ ಫಲ ನಮಗೆ ಕೊಡ್ತಾ ಇದ್ದೀ. ಹಣ್ಣು ಕೊಡ್ತಿದ್ದಾನೆ. ಪೋಪಟ್, ನನಗೊಂದು ಸೇಬು ಹಣ್ಣು ಕೊಡು ಪ್ಲೀಸ್. ಯಾಕೆ ಕೊಡ್ತೀಯ? ಪೋಪಟ್ನ ಮೇಲೆ ಸಿಟ್ಟಿತ್ತು, ನಿನ್ ಮೇಲೆ ತೀರಿಸ್ಕೊಂಡ. ಶ್ರಾವಣದಲ್ಲಿ ಮರದ ಮೇಲೆ ಉಯ್ಯಾಲೆ ಹಾಕಿ ಉಯ್ಯಾಲೆ ಆಡ್ತೀನಿ. ನಿಮ್ಮಿ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಹುಡುಚಿಪಾಳ. ಹಾಗೆಳಿರಿ, ಮೊದಲು ನಾವು ಪ್ರಾಣಾಯಾಮದಿಂದ ಶುರು ಮಾಡೋಣ. ಸರಿ, ಕಪಾಲಭಾತಿ ಮಾಡಿ. ಈ ರೆಸಿಪಿ ಬುಕ್ ಅಲ್ಲಿ ಆಮ್ಲೆಟ್ ಮಾಡೋಕೆ ಟೊಮೆಟೊ ಕೂಡ ಅವಶ್ಯಕತೆ ಇದೆ. ಇವತ್ತು ನಾನು ಖನ್ನಾ ಸರ್ಗಾಗಿ ಕೊರಿಯನ್ ಆಮ್ಲೆಟ್ ಮಾಡೇ ಮಾಡ್ತೀನಿ. ಮೊದಲು ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು. ಸರಿ, ಕುಳಿತುಕೊಂಡೆ. ಈಗ ಮುಂದೆ ಈಗ 2 ಈರುಳ್ಳಿಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅರೆ, ಇದು ಹೇಗೆ? ಹೂಗಳ ರಾಜ ಮಾವು. ಯೋಗಾಸನದಲ್ಲಿ ಈರುಳ್ಳಿಗೇನ್ ಕೆಲಸ? ಹುಡುಚಿಪಾಳ. ಈಗ ನಿಮ್ಮ ಎಡಗಾಲನ್ನು ತೆಗೆದು ನಿಮ್ಮ ಕತ್ತಿನ ಮೇಲೆ ಹಾಕಿ. ಓಯ್ ಗುರು, ಅರೆ ಈಗ 2 ಮೊಟ್ಟೆಗಳನ್ನು ಹೊಡೆದು ಈರುಳ್ಳಿಯ ಜೊತೆ ಒಂದು ಬಟ್ಟಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಯ್ ಗುರು,
ಹಣ್ಣಿನ ಅಂಗಡಿಯಲ್ಲಿ ಹಣ್ಣಿಲ್ಲ, ಯೋಗಾಸನ ಮಾಡೋದು ಸುಲಭ ಅಲ್ಲ. ಹೊಡಿ ಚಪ್ಪಾಳೆ. ಈಗ ನಿಮ್ಮ ಬಲಗೈಯನ್ನು ಎತ್ತಿ ನಿಮ್ಮ ಎಡಭುಜದ ಮೇಲೆ ಇಡಿ ಮತ್ತು ಬ್ಯಾಲೆನ್ಸ್ ಮಾಡಿ. ಅರೆ ಅರೆ ಅ, ಅ, ಅ. ಓಯ್ ಗುರು, ಅರೆ 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 ಓಯ್ ಗುರು, ಅರೆ ಭೂಕಂಪ ಬಂತು ಮತ್ತು ಪೂರ್ತಿ ಮನೆ ಭೂಮಿ ಒಳಗಡೆ ಕುಸಿತು. ಅರೆ ಯಾರಾದ್ರೂ ಕಾಪಾಡಿ, ನನ್ನ ಕಾಲು ಕತ್ತಿನಲ್ಲಿ ಸಿಕ್ಕಾಕೊಂತು. ಓ ಅಯ್ಯಮ್ಮ ಐ ತಮ್ಮ, ಈ ಯೋಗಾಸನದಿಂದ ಏನು ಲಾಭ ಆಗಿಲ್ಲ ಅಂದ್ರು ಹಿಂದ್ಗಡೆಯಿಂದ ಕೈ ಜೋಡಿಸಿ ನಮಸ್ತೆ ಮಾಡೋದನ್ನ ಕಲ್ತು ಬಿಟ್ಟೆ. ಪೋಪಟ್ ನನ್ ಮಗ ಇದೇನ್ ಮಾಡ್ದೆ? ತಮ್ಮ, ಪೋಪಟ್ನ ಮಗು ಕೂಡ ಇದೆಯಾ? ಇವನ ಮದುವೆ ಆಗಿದ್ಯಾ ಅವಾಗ? ಹೊಯ್. ಅರೆ ನೀನ್ ಸ್ವಲ್ಪ ಹೊತ್ತು ಸುಮ್ನೆ ಇರ್ತೇ ಇಲ್ವೋ? ಪೋಪಟ್ ನಾನು ನಿನ್ನ ಬಿಡಲ್ಲ. ಆ, ಆ. ತಮ್ಮ, ಗೊತ್ತೇ ಆಗ್ತಾ ಇಲ್ಲ, ನೀನು ಬರ್ತಾ ಇದ್ಯಾ ಇಲ್ಲ ಹೋಗ್ತಾ ಇದ್ಯಾ? ಸರ್, ನನ್ನನ್ನು ಯಾರಾದ್ರೂ ಬಿಡಿಸಿ ಸರ್. ಈ ಯೋಗಾಸನದ ದಿಸೆಯಿಂದ ನಾನು ಸಿಕ್ಕಾಕೊಂಡೆ. ಸುಮ್ಮನಿರು. ನಿಮ್ಗೆಲ್ಲ ಏನನ್ನಿಸುತ್ತೆ? ಆರೋಗ್ಯವಾಗಿರೋದಷ್ಟು ಸುಲಭನಾ? ನಿಮ್ಮ ಶರೀರ ಎಷ್ಟು ಗಟ್ಟಿಯಾಗಿದೆ ಈಗ ತಿಳಿದಿದ್ಯಾ? ಒಂದು ಬಾರಿ ಸರಿಯಾಗ್ಲಿ ಪೋಪಟ್, ಮತ್ತೆ ನಿನಗೆ ತಿಳಿಸ್ತೀನಿ ಶರೀರ ಬಿಗಿಯಾಗೋದು ಏನು ಅಂತ. ಅರೆ, ಯಾರಾದ್ರೂ ನನ್ನ ಬಿಡಿಸಿ, ಯಾರಾದ್ರೂ ನನ್ನ ಬಿಡಿಸಿ. ಏ ನೀನು ಸುಮ್ಮನೆ ಇರು. ಗಾಳಿಪಟದ ಹಗ್ಗದಾಗಿ ನನ್ನನ್ನು ಸಿಲುಕಿಸಿ ಬಿಟ್ಯಾ? ಐ ಐ ಓ ಓ ಓ ಓ ಓಯ್ ಗುರು, ಅರೆ ಅರೆ ಐ ಅರೆ ಓ ನನ್ನ ಜೋಳಿಗೆಯಲ್ಲಿ ಇನ್ನಷ್ಟು ಖುಷಿ ಹಾಕಿರಿ. ಅರೆ ನನ್ನ ಕಾಲನ್ನು ಕತ್ತಿನಿಂದ ತೆಗೀರಿ. ಹೊಡಿ ಚಪ್ಪಾಳೆ. ಅರೆ ನಾನು ಹೊಡಿತೀನಿ ಚಪ್ಪಾಳೆ, ಮತ್ತೆ ಈ ಚಪ್ಪಾಳೆ ಮಧ್ಯೆ ಪೋಪಟ್ನ ತಲೆ ಇಡ್ತೀನಿ. ಮಕ್ಕಳ ಮೇಲೆ ಅಪ್ಪ ಅಮ್ಮನ ಆಶೀರ್ವಾದ ಇದೆ. ಪೋಪಟ್, ಇದೆಲ್ಲ ನಿನ್ನ ಕಾರಣದಿಂದನೇ ಆಗಿದೆ. ಅರೆ, ಇವರೆಲ್ಲ ಸಿಕ್ಕಾಕೊಂಡ್ರು. ಓಡು ಪೋಪಟ್, ಇವರು ಬಿಡೋದಿಲ್ಲ ನಿನ್ನ. ನಿಲ್ಲಪ್ಪ, ನಿಲ್ಲು, ನಿಲ್ಲು ಗುರು. ಅರೆ, ಎರಡು ತೆಗೀರಪ್ಪ. ಓಯ್ಶ್ ಓಯ್ ಓ ಓಯ್. ಅರೆ ಓ ಓಯ್ ಗುರು. ಓಯ್ 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 ಓ ಓಯ್ ಓ. ಓಯ್ 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 ಓಯ್. ಇದೆಲ್ಲ ಏನಾಯ್ತು ನಿಮ್ಗೆಲ್ಲ? ಇದೆಲ್ಲ ಯೋಗಾಸನದ ಕಾರಣದಿಂದ ಆಗಿದ್ದು ಮೇಡಮ್. ತಮ್ಮ, ಈಗ ನೀನು ಹೇಳ್ತಾ ಇದ್ದೆ ಪೋಪಟ್ನ ಕಾರಣದಿಂದಾಗಿ ಆಗಿದ್ದು ಅಂತ. ಓಹೋ, ಇದೆಲ್ಲ ಏನು ಮಾಡಿದ್ರಿ ನೀವೆಲ್ಲ? ಈಗ ಸರಿ ಮಾಡ್ತೀನಿ. ಖನ್ನ ಸಾಹೇಬ್ರೆ, ನಿಮ್ಮನ್ನು ಸರಿ ಮಾಡ್ತೀನಿ. ಓಹೋ, ಓಹೋ, ಹೋಟೆಲ್ನಲ್ಲಿ ಬಿಸಿ ಬಿಸಿ ಬಜ್ಜಿ ಇದೆ. ಈ ಯೋಗಾಸನವಂತೂ ಬಹಳ ಕಷ್ಟ ಇದೆ. ಹೊಡಿ ಚಪ್ಪಾಳೆ. ಓಹೋ, ಅನಗತ್ಯ ಮಾತುಗಳನ್ನ ಹೇಳ್ಬೇಡಿ ಖನ್ನ ಸಾಹೇಬ್ರೆ. ಯೋಗ ಮಾಡುದು ಬಹಳ ಒಳ್ಳೆಯದು, ಆದ್ರೆ ನೀವು ತಪ್ಪು ರೀತಿಯಲ್ಲಿ ಮಾಡಿದ್ರೆ ಹೀಗೆ ಆಗುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು, ತಿಳಿಯುತ್ತಾ? ಪೋಪಟ್, ಇದು ನಿನ್ನ ತಪ್ಪು. ನಿನಗೆ ಕಲಿಸೋಕೆ ಬರಲ್ಲ ಅಂತಾದ್ಮೇಲೆ ಯಾಕೆ ಯೋಗ ಗುರು ಆದೆ? ಸಾರಿ ಮೇಡಮ್. ಮೇಡಮ್ಗೆ ನೀನು ಏನು ಮಾಡಿಯೇ ಇಲ್ಲ, ನಮಗೆ ಸಾರಿ ಹೇಳು. ಹಿಂದಿನ ಕಾಲದ ಎಲ್ಲ ರಹಸ್ಯಗಳನ್ನ ಬಿಚ್ಚಿಡ್ತಿದ್ದಾನೆ. ಪೋಪೋಟ್ ನಮ್ಮ ಎಲ್ಲರಿಗೂ ಸಾರಿ ಹೇಳ್ತಿದ್ದಾನೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ದೆಸೆಯಿಂದ ನಮಗೆ ಯೋಗಾಸನದ ಕಷ್ಟದಿಂದ ಮುಕ್ತಿ ಸಿಕ್ಕಿತ್ತು. ಅಲ್ಲ, ಯೋಗ ಸಮಸ್ಯೆ ಅಲ್ಲ, ಇದು ನಿಮ್ಗೆ ನಾಳೆ ತಿಳಿಯುತ್ತೆ. ನಾನು ನಿಮ್ಗೆಲ್ಲ ಸರಿಯಾದ ಯೋಗ ಟೀಚರ್ ಕರೆಸಿದಾಗ. ಸರಿನಾ?